ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗಾಗಲೇ ಏನು ಒಂದು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕವಾದಂಥ ಒಂದು ರಿಸಲ್ಟ್ ಏನು ಬಂದಿದೆ, ಅದಕ್ಕೆ ಕಟ್ ಆಫ್ ರ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಕೇದವರು ಏನು ಮಾಡಿದ್ದಾರೆ ಅಂತಂದರೆ ಕಟ್ ಆಫ್ ರ್ಯಾಂಕ್. ಪ್ರೊವಿಷನಲ್ ಏನು ರಿಸಲ್ಟ್ ಬಂದಿದೆ ಅದಕ್ಕೂ ಕೂಡ ಕಟ್ ಆಫ್ ರ್ಯಾಂಕನ್ನು ರಿಲೀಸ್ ಮಾಡಿರುವಂಥದ್ದು. ಅದರಲ್ಲಿ PDF ಒಳಗಡೆ ಯಾವ ಕಾಲೇಜಲ್ಲಿ ಯಾವ ಕಾಸ್ಟಿಗೆ ಯಾವ ಒಂದು ರಿಸರ್ವೇಷನ್ಗೆ ಕಟ್ ಆಫ್ ಆಗಿದೆ ಅನ್ನೋದನ್ನು ಇಲ್ಲಿ PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ನಮ್ಮ BS ನರ್ಸಿಂಗ್ ಹೈದರಾಬಾದ್ ಕರ್ನಾಟಕ ಇದೆ, ಮತ್ತು BS ನರ್ಸಿಂಗ್ ಜನರಲ್ಲು ಕೂಡ ಇದೆ, B ಫಾರ್ಮಸಿ, ಫಾರ್ಮಾಡಿ, ಆಮೇಲೆ ವಿವಿಧ ಕೋರ್ಸ್ಗಳಿದ್ದಾವೆ. ವಿವಿಧ ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ, ಅಲರ್ಡಲ್ ಸೈನ್ಸ್ ಕೊಟ್ಟಿದ್ದಾರೆ. ಇದು ಕ್ಲಿಕ್ ಮಾಡಿದಾಗ ನೋಡಿ, ಈ ರೀತಿಯಾದಂಥ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮ್ಮ ಒಂದು ಉದಾಹರಣೆಗೆ ಇಲ್ಲಿ ನಾವು ವಿಕ್ಟೋರಿಯಾ ಕಾಲೇಜ್ ತೋರಿಸ್ತಾ ಇದ್ದೀನಿ. ಏನು ಆ್ಯಸ್ ಯೂಸಲ್ ಆಗಿ ಆಲ್ಮೋಸ್ಟ್ ಏನು ಮೋಕಲ್ಲಿ ಕಟ್ ಆಫ್ ಆಗಿತ್ತು, ಸ್ವಲ್ಪ ಬದಲಾವಣೆ ಆಗಿದೆ ಹೊರತು ಎಲ್ಲ ಕೂಡ ರ್ಯಾಂಕ್ ಆಲ್ಮೋಸ್ಟ್ ಏನಾಗಿದೆಯಪ್ಪ ಅಂತಂದ್ರಲ್ಲಿ ಕಟ್ ಆಫ್ಗಳನ್ನು ಆಲ್ಮೋಸ್ಟ್ ಸೇಮೇ ಇದೆ. ಈ ಒಂದು PDF ನೀವು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಕಿರುವಂಥ ಕಾಲೇಜ್ಗಳಲ್ಲಿ ಎಷ್ಟು ಕಟ್ ಆಫ್ ಆಗಿದೆ, ನಿಮ್ಮದು ಎಷ್ಟು ರ್ಯಾಂಕ್ ಇತ್ತು, ಕಟ್ ಆಫ್ ಆಗಿರೋದು ಎಲ್ಲಿ ರ್ಯಾಂಕ್ ಕಟ್ ಆಫ್ ಆಗಿದೆ ಅದನ್ನು ಅನಲೈಸಿಸ್ ಮಾಡ್ಕೊಳ್ಬೋದು. ಮತ್ತು ನಿಮಗೆ ನಾಳೆ ತನಕ ನೀವು ಕಾಯಬೇಕಾಗುತ್ತೆ. ಯಾಕಂದರೆ ಈಗ ಬಂದಿರುವಂಥದ್ದು ಪ್ರೊವಿಷನಲ್. ನಾಳೆ ಕೂಡ ಕಟ್ ಆಫ್ ಬಿಡ್ತಾರೆ, ಫೈನಲ್ದು ಕಟ್ ಆಫ್ ಬಿಡ್ತಾರೆ, ನಾಳೆ ಕೂಡ ಮತ್ತೊಂದು ಹೊಸ ರಿಸಲ್ಟ್ಗಳನ್ನು ಕೊಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಅದು ಬಂದ ಮೇಲೆ ಫೈನಲ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಇದೇ ಫೈನಲ್ ಆಗುತ್ತೆ. ಬಟ್ ನಾಳೆ ಕೂಡ ಬಂದ ಮೇಲೆ ಕೂಡ ಅದೊಂದು ಏನಾದರೂ ಚೇಂಜ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಏನಾದರೂ ವ್ಯತ್ಯಾಸ ಆಗಿರ್ಬೋದು, ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್, ಅಥವಾ ಇನ್ನೊಂದ್ಸಲ ರೀಚೆಕ್ ಮಾಡ್ತಾರೆ, ಅಥವಾ ಯಾರೋ ಅಬ್ಜೆಕ್ಷನ್ ಹಾಕಿರ್ತಾರೆ. ನೋಡಿ, ನಂದು ಕಟ್ ಆಫ್ ಒಳಗಡೆ ಇಷ್ಟಿದೆ, ಬಟ್ ನಂದು ಅದಕ್ಕಿಂತ ಕಡಿಮೆ ಇದೆ, ನಂದು ಯಾಕೆ ಬಂದಿಲ್ಲ ಅಂತ ನೀವು ಅಬ್ಜೆಕ್ಷನ್ ಹಾಕಿದರೂ ಕೂಡ ನಿಮ್ಗೆ ಸೀಟ್ ಸಿಗ್ಬೋದು. ಹೀಗಾಗಿ ಏನು ಮಾಡ್ತಾರೆ ಅಂದರೆ ಪ್ರೊವಿಷನ್ ಬಿಡ್ತಾರೆ. ಇದರಲ್ಲಿ ಚೆಕ್ ಮಾಡ್ಕೊಳ್ರಿ. ನಿಮ್ಗೆ ಏನಾರು ಅನ್ಯಾಯ ಆಗಿದ್ದರೆ ನೀವು KEಗೆ ಕಾಲ್ ಮಾಡ್ಬೋದು. ನೋಡಿ ಸರ್, ನಂದು ರ್ಯಾಂಕ್ ಇಷ್ಟಿದೆ, ಆದರೆ ನೀವು ಕಟ್ ಆಫ್ ಆಗಿರುವಂಥ ರ್ಯಾಂಕ್ ನೋಡಿದರೆ ತುಂಬ ದೂರ ಇದೆ ಅಂತಂದಾಗ ಅವ್ರು ಏನು ಮಾಡ್ತಾರೆ, ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಮ್ಮಿಂದ ಕನ್ಫ್ಯೂಷನ್ ಆಗಿರ್ಬೋದು, ಅಥವಾ ನಮ್ಮಿಂದ ಏನಾದ್ರು ಇದಾಗಿರ್ಬೋದು, ನಾವು ನಿಮಗೆ ಕರೆಕ್ಷನ್ ಮಾಡ್ಕೊಡ್ತೀವಿ ಅಂತ ಆ ಸೀಟನ್ನು ನೀವು ಪಡ್ಕೊಳ್ಬೋದು. ಈ ಥರನೂ ಕೂಡ ಆಗುತ್ತೆ ಅಂಥೇಳಿ ನಿಮ್ಮ ಪ್ರೊವಿಷನಲ್ ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿದ್ದಾರೆ ಇವಾಗ.